ನಮಸ್ತೆ ಡಿಯರ್ ಸ್ಟೂಡೆಂಟ್ಸ್, ನಾನು ನಿಮ್ಮ ಪ್ರೀತಿಯ ಕಿಟ್ಟಿ ಸರ್. ಡಾಕ್ಟರ್ ರಾಜ್ಕುಮಾರ್ IAS KS ಅಕಾಡೆಮಿ ವತಿಯಿಂದ PSIಗೆ ರೆಡಿ ಆಗ್ತಿರುವ ಅಭ್ಯರ್ಥಿಗಳಿಗೆ ಒಂದು ವಿಶಿಷ್ಟವಾದ ಕೋರ್ಸ್ನ ಲಾಂಚ್ ಮಾಡಿದ್ದಾರೆ, ಯುವಶಕ್ತಿ PSI. ಈ ಕೋರ್ಸು ಹಲವಾರು ವಿಶೇಷತೆಗಳನ್ನ ಒಳಗೊಂಡಿದೆ. ನೀವು PSI ಎಕ್ಸಾಮ್ಗೆ ತಯಾರಿ ನಡೆಸಬೇಕಾದ್ರೆ 3 ಹಂತಗಳಲ್ಲಿ PSI ಎಕ್ಸಾಮ್ ನಡೆಯುತ್ತೆ. ಆ 3 ಹಂತಗಳು ಯಾವಪ್ಪ ಅಂದರೆ, ಒಂದು ಫಿಸಿಕಲ್ ಎಕ್ಸಾಮಿನೇಷನ್, ಎರಡನೇದು ರಿಟರ್ನ್ ಎಕ್ಸಾಮಿನೇಷನ್, ಮೂರನೇದು ಮೆಡಿಕಲ್ ಎಕ್ಸಾಮಿನೇಷನ್. ಈ ಮೂರಕ್ಕೂ ಒಂದು ವೈಶಿಷ್ಟ್ಯವಾದ ಒಂದು ವಿಶೇಷವಾದ ಕೋರ್ಸ್ನ ಇವರು ಲಾಂಚ್ ಮಾಡಿದ್ದಾರೆ. ಹೀಗಾಗಿ ನಾವು ಫಸ್ಟ್ ಫಿಸಿಕಲ್ ಅಂತ ನೋಡೋದಾದರೆ, ಫಿಸಿಕಲಲ್ಲಿ ನಿಮ್ಗೆ ಏನಿರುತ್ತೆ, 1600 ಮೀಟರ್ ರನ್ನಿಂಗ್ ಇರುತ್ತೆ, ಲಾಂಗ್ ಜಂಪ್ ಇರುತ್ತೆ, ಹೈ ಜಂಪ್ ಇರುತ್ತೆ, ಶಾರ್ಟ್ ಪುಟ್ ಇರುತ್ತೆ, ಹಾಗೂ ಚೆಸ್ಟ್ ಮತ್ತು ಹೈಟ್ನ ಮೆಜರ್ಮೆಂಟ್ ಮಾಡ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಇಲ್ಲಿ ತುಂಬ ಮಿಸ್ಟೇಕ್ಸ್ನ ಮಾಡ್ತಾರೆ. ಯಾಕೆಂತಂದರೆ ನೋಟಿಫಿಕೇಷನ್ ಆದಮೇಲೆ ನಾವು ಫಿಸಿಕಲ್ನ ಪ್ರಾಕ್ಟೀಸ್ ಮಾಡಬೇಕು ಅಂದ್ಕೊಂಡು ಫಿಸಿಕಲ್ನ ಪ್ರಾಕ್ಟೀಸ್ ಮಾಡಲ್ಲ. ತುಂಬ ವಿದ್ಯಾರ್ಥಿಗಳು ಫೇಲ್ ಆಗೋದು ಇಲ್ಲೇನೆ. ಯಾಕೆಂದರೆ ಇದೊಂಥರ UPSC ಮತ್ತು KPSC ಪ್ರಿಲಿಮ್ಸ್ ಇದ್ದಂಗೆ. ಹೇಗೆ ಪ್ರಿಲಿಮ್ಸ್ನ ಪಾಸ್ ಆಗದಲ್ಲೇ ನಾವು ಮೇನ್ಸ್ನ ಬರೆಯೋಕ್ಕಾಗಲ್ವೋ, ಅದೇ ರೀತಿ ಫಿಸಿಕಲ್ ಎಕ್ಸಾಮ್ನ ನಾವು ಪಾಸ್ ಮಾಡ್ದಲ್ಲೇ ನಿಮಗೆ ರಿಟರ್ನ್ ಎಕ್ಸಾಮಿನೇಷನ್ ಸಿಗಲ್ಲ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಒಂದು ಸ್ಟಾಮಿನಾ ಬಿಲ್ಡ್ ಮಾಡೋದು ಮತ್ತು ಫಿಸಿಕಲ್ ಎಕ್ಸಾಮಿನೇಷನ್ ಬಗ್ಗೆ ತುಂಬ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ ಕೋರ್ಸ್ನ ಮೊದಲನೇ ದಿನದಿಂದ ನಿಮಗೆ ಫಿಸಿಕಲ್ ತರಬೇತಿನ ಕೊಡ್ತಾರೆ. ಈ ಫಿಸಿಕಲ್ ತರಬೇತಿನ ಒಬ್ಬ ಡೆಡಿಕೇಟೆಡ್ ಫಿಸಿಕಲ್ ಟೀಚರಿಂದ ನಿಮಗೆ ಸಂಪೂರ್ಣವಾದ ಮಾಹಿತಿನ ಒದಗಿಸ್ಕೊಡ್ತಾರೆ. ಡೇ 1ಇಂದಲೇ ನಿಮಗೆ ಪ್ರಾಕ್ಟೀಸ್ ಸೆಷನ್ಸ್ನ ಮಾಡಿಸ್ಕೊಡ್ತಾರೆ. ಮತ್ತು ಹೆಣ್ಮಕ್ಳಿಗೂ ಸಹ ವಿಶೇಷವಾಗಿ ಪ್ರಾಕ್ಟೀಸ್ ತರಬೇತಿ ಇದ್ದೇ ಇರುತ್ತೆ. ಹಾಗಾಗಿ ಈ ಒಂದು ಫಿಸಿಕಲ್ ನೀವು ಡೇ 1ಇಂದ ಪ್ರಾಕ್ಟೀಸ್ ಮಾಡೋದ್ರಿಂದ ನೀವು ಫಿಸಿಕಲ್ ಎಕ್ಸಾಮ್ನ ಅಷ್ಟೊತ್ತಿಗೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗಿರುತ್ತೆ. ಈಸಿಯಾಗಿ ನೀವು ಫಿಸಿಕಲ್ ಎಕ್ಸಾಮಿನೇಷನ್ನ ಪಾಸ್ ಮಾಡ್ಬೋದು. ಮತ್ತು ಇನ್ನು ಎರಡನೇ ಅಂತ ರಿಟರ್ನ್ ಎಕ್ಸಾಮಿನೇಷನ್. ಇದರಲ್ಲಿ ನಿಮಗೆ 2 ಪೇಪರ್ಗಳು ಬರುತ್ತೆ, ಪೇಪರ್ 1 ಮತ್ತು ಪೇಪರ್ 2. ಪೇಪರ್ 1 ತುಂಬ ವಿಶೇಷವಾದದ್ದು. ಯಾಕೆ ಅಂತಂದರೆ ಇಲ್ಲಿ ನೀವೇನಾದರೂ PSI ಎಕ್ಸಾಮ್ ಪಾಸ್ ಮಾಡಬೇಕು ಅಂದರೆ ಪೇಪರ್ 1 ತುಂಬ ಇಂಪಾರ್ಟೆಂಟ್. ಯಾಕೆಂತಂದರೆ ಇಲ್ಲಿ ಯಾವ ವಿದ್ಯಾರ್ಥಿಗಳು ಫೈನಲ್ ಲಿಸ್ಟಲ್ಲಿ ಇದ್ದಾರೆ ಅಂತಂದರೆ, ಫಸ್ಟ್ ಪೇಪರ್ನ ಯಾರು ಜಾಸ್ತಿ ಸ್ಕೋರ್ ಮಾಡಿದ್ದಾರೆ ಅವರು ಫೈನಲ್ ಲಿಸ್ಟಲ್ಲಿದ್ದಾರೆ. ಹಾಗಾಗಿ ಫಸ್ಟ್ ಪೇಪರ್ಗೆ ಡೆಡಿಕೇಟಿವ್ ಆಗಿ ಏನು ಮಾಡ್ತಾರೆ, ತರಬೇತಿನ ಕೊಡ್ತಾ ಇದ್ದಾರೆ. ಅದರಲ್ಲಿ ಪೇಪರ್ 1ನಲ್ಲಿ ನಿಮಗೆ ಎಸ್ಸೆ ರೈಟಿಂಗ್ ಇರುತ್ತೆ, ಟ್ರಾನ್ಸ್ಲೇಷನ್ ಇರುತ್ತೆ, ಪ್ರಿಸೈಸ್ ರೈಟಿಂಗ್ ಇರುತ್ತೆ. ಒಟ್ಟು 50 ಮಾರ್ಕ್ಸ್ ಇರುತ್ತೆ. ಈ 50 ಮಾರ್ಕ್ಸ್ಗೆ 45ಕ್ಕೂ ಹೆಚ್ಚು ಅಂಕಗಳನ್ನ ಏನು ಮಾಡಬೇಕು, ಗಳಿಸೋ ಥರ ವಿದ್ಯಾರ್ಥಿಗಳನ್ನ ತಯಾರು ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಏನು ಮಾಡ್ತಿದ್ದಾರೆ, ಡೆಡಿಕೇಟಿವ್ ಟೀಚರ್ಸ್ಗಳನ್ನ ಇದರಲ್ಲಿ ತರಬೇತಿನ ಕೊಡ್ತಿದ್ದಾರೆ. ಅದ್ರ ಜೊತೆಗೆ ನಿಮಗೆ ಪ್ರತಿದಿನ ಅವತ್ತೇ ಬರೆಸಿ ನಿಮಗೆ ಟ್ರಾನ್ಸ್ಲೇಷನ್ ಇರ್ಬೋದು, ಪ್ರಿಸೈಸ್ ರೈಟಿಂಗ್ ಇರ್ಬೋದು, ಮತ್ತು ಎಸ್ಸೆ ರೈಟಿಂಗ್ ಇರ್ಬೋದು, ಅವತ್ತು ಬರೆಸಿ ನಿಮಗೆ ಏನು ಮಾಡ್ತಾರೆ, ತಯಾರಿನ ಮಾಡಿಸ್ತಾರೆ. ಹಾಗೂ ಇದರಲ್ಲಿ 45ಕ್ಕೂ ಹೆಚ್ಚು ಅಂಕಗಳನ್ನ ಗಳಿಸೋ ಥರ ನಿಮ್ಮನ್ನು ರೆಡಿ ಮಾಡ್ತಾರೆ. ಎಕ್ಸಾಮ್ ಅಷ್ಟೊತ್ತಿಗೆ ನಿಮಗೊಂದು ಕಾನ್ಫಿಡೆನ್ಸು ಬರುತ್ತೆ. ಜೊತೆಗೆ ಟೆಸ್ಟ್ ಸೀರೀಸ್ನೂ ಸಹ ಕಂಡಕ್ಟ್ ಮಾಡಿ ನಿಮಗೆ ಆ ಒಂದು ರಿಟರ್ನ್ ಎಕ್ಸಾಮಿನೇಷನ್, ತುಂಬ ವಿದ್ಯಾರ್ಥಿಗಳು ಪೇಪರ್ನ ಖಾಲಿ ಬಿಟ್ಟು ಬರ್ತಾರೆ. ಯಾಕೆಂದರೆ ಪ್ರಾಕ್ಟೀಸ್ ಮಾಡಿರಲ್ಲ. ಹಾಗಾಗಿ ಆ ಪ್ರಾಕ್ಟೀಸ್ನೂ ಸಹ ಇವರು ಮೊದಲನೇ ಹಂತದಿಂದಲೇ ನಿಮಗೆ ಕೊಡ್ತಾ ಹೋಗ್ತಾರೆ. ಇನ್ನು ಎರಡನೇ ಹಂತದಲ್ಲಿ ನೋಡಿದ್ರೆ, ಎರಡನೇ ಹಂತದಲ್ಲಿ ಬರೋದು ಎರಡನೇ ಪೇಪರ್. ಆ ಪೇಪರ್ 2ನಲ್ಲಿ ನಿಮಗೆ 12ಕ್ಕೂ ಹೆಚ್ಚು ಸಬ್ಜೆಕ್ಟ್ಗಳನ್ನ ಒಳಗೊಂಡಿರುತ್ತೆ. ಆ ಸಬ್ಜೆಕ್ಟ್ಗಳನ್ನ ನೋಡೋದಾದರೆ ಫಿಸಿಕ್ಸ್, ಪೊಲಿಟಿ ಇರ್ಬೋದು, ಜಿಯೋಗ್ರಫಿ ಇರ್ಬೋದು, ಎಕನಾಮಿಕ್ಸ್ ಇರ್ಬೋದು, ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಮೆಂಟಲ್ ಎಬಿಲಿಟಿ, ಸೈನ್ಸ್, ಎನ್ವೈರ್ಮೆಂಟಲ್ ಸೈನ್ಸು, ಹಿಂಗೆ ತುಂಬ ಸಬ್ಜೆಕ್ಟ್ಸ್ಗಳು ಬರ್ತವೆ. ಈ ಎಲ್ಲ ಸಬ್ಜೆಕ್ಟ್ಸ್ಗಳನ್ನೂ ನಾವು ಏನು ಮಾಡ್ತಾ ಇದ್ದಾರೆ ಅಂದರೆ, ಈ KPSC ಪ್ರಿಲಿಮ್ಸ್ ಮಟ್ಟಕ್ಕೆ ನಿಮಗೆ ತರಬೇತಿನ ಕೊಡ್ತಾರೆ. ಎಕ್ಸ್ಪರ್ಟ್ ಟೀಚರ್ಸ್ಗಳು ನಿಮಗೆ ಇದನ್ನು ಮಾರ್ಗದರ್ಶನ ಮಾಡ್ತಾರೆ. ಜೊತೆಗೆ ಪ್ರತಿ ಯೂನಿಟ್ ಕಂಪ್ಲೀಟ್ ಆದಾಗ ನಿಮ್ಗೆ ಏನು ಮಾಡ್ತಾರೆ, ಟೆಸ್ಟ್ ಸೀರೀಸ್ನ ಕಂಡಕ್ಟ್ ಮಾಡ್ತಾರೆ. ಮತ್ತು ಇನ್ನೊಂದು ವಿಶೇಷ ಏನು ಹೇಳಬೇಕು ಅಂತಂದರೆ, ಪ್ರತಿ ವಾರ ಎಕ್ಸ್ಕ್ಲೂಸಿವ್ ಆಗಿ ಕರೆಂಟ್ ಅಫೇರ್ಸ್ಗೆ ಒಂದು ಕ್ಲಾಸ್ನ ಕಂಡಕ್ಟ್ ಮಾಡ್ತಾರೆ. ಕರೆಂಟ್ ಅಫೇರ್ಸ್ನ ಪ್ರತಿ ದಿನ ಏನು ನಡೆದಿರುತ್ತೆ ಆ ವಾರದಲ್ಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ನ ಕಂಡಕ್ಟ್ ಮಾಡಿಕೊಡಿ. ಅದ್ರ ಜೊತೆಗೆ ಮೆಟೀರಿಯಲ್ಸ್ನೂ ಸಹ ಒದಗಿಸಿ ಕೊಡ್ತಾರೆ. ಇದಾದಮೇಲೆ ಪ್ರತಿ ಯೂನಿಟ್ ಕಂಪ್ಲೀಟ್ ಆದಮೇಲೆ ಟೆಸ್ಟ್ ಸೀರೀಸ್ಗಳನ್ನ ಕಂಡಕ್ಟ್ ಮಾಡ್ತಾರೆ. ಟೆಸ್ಟ್ ಸೀರೀಸ್ನ ನೀವು ಬರೆದು ಆ ಟೆಸ್ಟ್ ಸೀರೀಸಲ್ಲಿ ಮಾಡೋ ಮಿಸ್ಟೇಕ್ಸ್ಗಳನ್ನ ನೀವೇನು ಮಾಡ್ಬೋದು, ಕರೆಕ್ಷನ್ ಮಾಡಿಸ್ಕೊಳ್ಳೋಕ್ಕೆ ಟೀಚರ್ಸ್ ಹತ್ರ 1-to-1 ಡಿಸ್ಕಷನ್ನ ಮಾಡ್ಬೋದು. ಮತ್ತು ಅದಕ್ಕೆ ತಕ್ಕಂಥ ಮೆಟೀರಿಯಲ್ಸ್ನೂ ಸಹ ಒದಗಿಸ್ಕೊಡ್ತಾರೆ. ಇನ್ನು ಈ ಒಂದು ಕೋರ್ಸ್ನ ವಿಶೇಷತೆ ಏನಂತಂದರೆ, ಮೆಂಟರ್ಶಿಪ್ ಪ್ರೋಗ್ರಾಮ್ ತುಂಬ ಒಂದು ಒಳ್ಳೆ ಉತ್ತಮವಾದ ಒಂದು ವಿಶೇಷತೆ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ತುಂಬ ವಿದ್ಯಾರ್ಥಿಗಳಿಗೆ ಡೌಟ್ಸ್ಗಳಿರುತ್ತೆ, ಬಟ್ ಅದನ್ನು ಓಪನ್ ಕ್ಲಾಸಲ್ಲಿ ಕೇಳೋಕ್ಕಾಗಲ್ಲ. ಹಾಗಾಗಿ 1-to-1 ಟೀಚರ್ಸ್ಗಳ ಜೊತೆ ಡಿಸ್ಕಷನ್ನ ಇಡ್ತಾರೆ. ನಿಮಗೆ ಪೇಪರ್ 1ನಲ್ಲಿರ್ಬೋದು, ಅಥವಾ ಪೇಪರ್ 2ನಲ್ಲಿರ್ಬೋದು, ಅಥವಾ ನಿಮಗೆ ಫಿಸಿಕಲ್ ಎಕ್ಸಾಮಿನೇಷನ್ ಇರ್ಬೋದು, ಅಥವಾ ನಿಮ್ದು ಏನೇ ಸ್ಟಡಿ ರಿಲೇಟೆಡ್, ಎಷ್ಟು ಗಂಟೆಗೆ ಓದಬೇಕು, ಎಷ್ಟು ಗಂಟೆ ಪ್ರಿಪೇರ್ ಮಾಡಿ, ಯಾವ ಥರ ನೋಟ್ಸ್ ಮಾಡಬೇಕು, ಈ ಥರದ್ದು ಯಾವುದೇ ಡೌಟ್ಸ್ಗಳಿದ್ರೂ ನೀವು ಟೀಚರ್ಸ್ಗಳ ಜೊತೆ 1-to-1 ಡಿಸ್ಕಷನ್ ಮಾಡ್ಬೋದು. ನಿಮ್ದು ಯಾವುದೇ ಡೌಟ್ಸ್ಗಳನ್ನ ಟೀಚರ್ಸ್ಗಳು ಕ್ಲಿಯರ್ ಮಾಡ್ತಾರೆ. ಮತ್ತು ನಿಮಗದು ಏನಾಗುತ್ತೆ, ನಿಮ್ಮ ಸ್ಟಡಿನಲ್ಲಿ ಇಂಪ್ರೂವ್ಮೆಂಟ್ ಆಗೋಕ್ಕೆ ತುಂಬ ಅವಕಾಶ ಆಗುತ್ತೆ. ಇನ್ನು ಪೇಪರ್ 1 ಕರೆಕ್ಷನ್ನು ಸಹ ಮಾಡಿಕೊಡಲಾಗುತ್ತೆ. ಪೇಪರ್ 1 ಕರೆಕ್ಷನ್ ಮಾಡೋದ್ರಿಂದ ಏನಾಗುತ್ತೆ, ನೀವು ಎಲ್ಲಿ ಮಿಸ್ಟೇಕ್ಸ್ ಮಾಡ್ತಿದ್ದೀರಾ, ಟ್ರಾನ್ಸ್ಲೇಷನ್ ಎಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದೀರಾ, ಪ್ರಿಸೈಸ್ ರೈಟಿಂಗಲ್ಲಿ ಎಲ್ಲಿ ಮಿಸ್ಟೇಕ್ ಮಾಡ್ತಿದ್ದೀರಾ, ಈ ಥರ ಕರೆಕ್ಷನ್ಸ್ಗಳು ಮಾಡೋಕ್ಕೆ ನಿಮಗೆ 1-to-1 ಡಿಸ್ಕಷನ್ನು ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟು ಇನ್ನೊಂದು ವಿಶೇಷತೆ ಏನಂತಂದರೆ,
ಟೆಸ್ಟ್ ಸೀರೀಸ್ನ ಕಂಡಕ್ಟ್ ಮಾಡ್ತಾರೆ. ಯಾವುದೇ ಒಂದು ಯೂನಿಟ್ ಮುಗಿದ ಮೇಲೆ ನಿಮ್ಗೆ ಏನು ಮಾಡ್ತಾರೆ, ಆ ಟೆಸ್ಟ್ ಸೀರೀಸ್ ಕಂಡಕ್ಟ್ ಮಾಡಿ ನಿಮಗೆ ಅದರದ್ದು ಸಿನಾಪ್ಸಿಸು ಸಹ ಒದಗಿಸ್ಕೊಡ್ತಾರೆ. ಮತ್ತು ಈ ಕೋರ್ಸ್ನ ಫುಲ್ ಕಂಪ್ಲೀಟ್ ಆದಮೇಲೆ ನಿಮಗೆ ಮಾರ್ಕ್ ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡ್ತಾರೆ. ಮಾರ್ಕ್ ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡೋದ್ರಿಂದ ಏನಾಗುತ್ತೆ, ನೀವು ಎಕ್ಸಾಮ್ಗೆ ಹೋಗೋ ಅಷ್ಟೊತ್ತಿಗೆ ನೀವು ಸಂಪೂರ್ಣವಾಗಿ ಪೇಪರ್ 1 ಪೇಪರ್ 2 ಜೊತೆಗೆ ಫಿಸಿಕಲ್ಲು ಸಹ ಏನಾಗುತ್ತೆ, ನೀವು ಟೆಸ್ಟ್ಗಳನ್ನ ಮಾರ್ಕ್ಸ್ ಟೆಸ್ಟ್ಗಳನ್ನ ಮಾಡೋದ್ರಿಂದ ನಿಮಗೊಂದು ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ನೀವು ಮಾಡೋ ಮಿಸ್ಟೇಕ್ಸ್ನ ಇಲ್ಲೇ ನೀವು ಸರಿಪಡಿಸ್ಕೊಂಡು ಮುಂದಿನ ಹಂತಗಳಿಗೆ ಅಥವಾ ಮುಂದೆ ಎಕ್ಸಾಮ್ ಅಷ್ಟೊತ್ತಿಗೆ ನೀವು ರೆಡಿಯಾಗಿ ಕಾನ್ಫಿಡೆಂಟಾಗಿ ನೀವು ಎಕ್ಸಾಮ್ನ ಬರಿಬೋದು ಅನ್ನೋ ಒಂದು ರೀತಿಯಲ್ಲಿ ಈ ಒಂದು ಕೋರ್ಸ್ನ ಅವರು ರೆಡಿ ಮಾಡಿದ್ದಾರೆ. ಹಾಗಾಗಿ ಒಂದು ಕಂಪ್ಲೀಟ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು. ಕಂಪ್ಲೀಟ್ ಪ್ಯಾಕೇಜ್ ನಿಮಗೆ PSI ಏನು ಫಿಸಿಕಲ್ ಎಕ್ಸಾಮಿನೇಷನ್ ಟು ಮತ್ತು ಏನು ರಿಟರ್ನ್ ಎಕ್ಸಾಮಿನೇಷನ್ವರೆಗೂ ನಿಮಗೆ ಏನು ಮಾಡ್ತಾರೆ, ಒಂದು ಕಂಪ್ಲೀಟ್ ಕೋರ್ಸ್ನ ಇಲ್ಲಿ ಕೊಟ್ಟಿರೋದ್ರಿಂದ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಯು ಕ್ಯಾನ್ ಜಾಯಿನ್. ಈ ಒಂದು ಕೋರ್ಸ್ನಲ್ಲಿ ನಾನು ಸಹ ಒಂದು ಗೌರವ ಮಾರ್ಗದರ್ಶಕರಾಗಿ ಇದ್ದೀನಿ. ನಿಮಗೆ ವಿದ್ಯಾರ್ಥಿಗಳಿಗೆ ಯಾವುದೇ ತರಹದ ಗೊಂದಲಗಳು, ಸಲಹೆಗಳು ಅಥವಾ ನಿಮ್ಮ ಡೌಟ್ಸ್ಗಳಿದ್ದರೆ ನೇರವಾಗಿ ನನ್ನ ಹತ್ರ ಬನ್ನಿ. ನನ್ನ ಕಡೆಯಿಂದ ನಿಮಗೆ ಎಲ್ಲ ತರಹದ ಒಂದು ಮಾರ್ಗದರ್ಶನ ಇರುತ್ತೆ. PSIಗೆ ನಿಮಗೆ ಸಂಪೂರ್ಣವಾದ ಒಂದು ಮೆಂಟರ್ಶಿಪ್ನ ಕೊಡೋಕ್ಕೆ ನಾನು ಯಾವಾಗಲೂ ಸದಾ ಸಿದ್ಧನಿರ್ತೀನಿ ಅಂತ ಹೇಳ್ತಾ ಎಲ್ಲರೂ ಸಹ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.